ಗೌರವ ಕೊಡಬೇಕಂದ್ರೆ ಅಮಿತ್ ಶಾ ರಾಜೀನಾಮೆಯನ್ನು ಪಡೆಯಲೇಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಇವತ್ತು ಕೊಟ್ಟ ಭಾರತದ 130 ಕೋಟಿ ಜನರಿಗೆ ಒಂದು ಗೌರವ ಕೊಟ್ಟಂಗಾಗೈತಿ. ಮತ್ತೆ ನೀನು ಆ ಜಗದಾಗ ಕುರ್ತಿಯಲ್ಲ, ಆ ಜಗ. ಡಾಕ್ಟರ್ BR ಅಂಬೇಡ್ಕರ್ ಕುರಿತಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಬ್ಲಾಕ್ ಮತ್ತು ನಗರ ಘಟಕ ಯುವ ಘಟಕದಿಂದ ಲಕ್ಷ್ಮೇಶ್ವರ ನಗರದ ಸಿಗ್ಲಿ ನಾಕಾದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿದಿನ ಟಿವಿ ನೋಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ಏನಾಗ್ತಿದೆ ಅಂದ್ರೆ, ನಮ್ಮೆಲ್ಲರ ದೇವರು ಅಂದ್ಕೊಂಡು ಬಂದಂತ BR ಅಂಬೇಡ್ಕರ್ ಅವರನ್ನ ಕೇಂದ್ರದ ಸಚಿವರಾದಂತಹ ಅಮಿತ್ ಶಾ ಮತ್ತು ಅವರಿಗೆ ಬಹುವಚನ ಕೊಡೋದು ನಮ್ಗೆ ತಪ್ಪಾಗೈತೆ. ಅಮಿತ್ ಶಾ ಅಂದ್ರೆ ತಪ್ಪಾಗೋದಿಲ್ಲ. ಅವ ಇವತ್ತು ಅಂಬೇಡ್ಕರ್ ಅನ್ನೋ ಪದ ಇವತ್ತು ಫ್ಯಾಷನ್ ಆಗಿಬಿಟ್ಟೈತಿ ಅಂತ. ನಾನು ಫ್ಯಾಷನ್ ಮಾಡಕ್ ಬಂದಿಲ್ಲ. ಈಗ ಫ್ಯಾಷನ್ ಶೋ ಅಲ್ಲ, ಲೋಕಸಭೆ ಅಂದ್ರೆ ಫ್ಯಾಷನ್ ಶೋ ಅಲ್ಲ. ಅದಾಗೂ ರಾಜ್ಯ ಪರಿಷತ್ ನಿಂತ್ಕೊಂಡು ಮಾತಾಡುವಂತ ಇಂಥ ಅಮಿತ್ ಶಾ ಕೂಡಲೇ ಇವತ್ತ ಏನಾದ್ರೂ ಭಾರತೀಯ ಜನತಾ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕಿದ್ರು. ಮಾತನಾಡಿದ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಚೆನ್ನಪ್ಪ ಜಗಲಿ, ನಗರ ಘಟಕದ ಅಧ್ಯಕ್ಷ ಅಂಬರೀಶ್ ತೆಂಬದಮನಿ ಮತ್ತು ಯುವ ಮುಖಂಡ ಸೋಮಣ್ಣ ಬೆಟಗೇರಿ ದೇಶಕ್ಕೆ ಶ್ರೇಷ್ಠ ಸಂವಿಧಾನ ಕೊಡುಗೆಯಾಗಿ ನೀಡಿದ ಮಹಾನ್ ನಾಯಕ ಅಂಬೇಡ್ಕರ್ ಅವರು. ಅವರ ಬಗ್ಗೆ ಮಾತನಾಡಲು ಅಮಿತ್ ಶಾಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿಯೇ ಇವರು ಭಾರತ ಸರ್ಕಾರದ ಸಚಿವರಾಗಿದ್ದು ಮರೆತರೆ ಅಂಬೇಡ್ಕರ್ ಅವರು ದೇವರಿದ್ದಂತೆ. ಅವರ ಸಂವಿಧಾನವು ಬಡವರ ದಲಿತರ ಧ್ವನಿಯಾಗಿದೆ ಅಂತ ಹೇಳಿದ್ದು ಅಲ್ಲದೆ, ಬೆಳಗಾವಿ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಸಿದ ಸಿಟಿ ರವಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದವರಿಗೆ ಒಂದೇ ಒಂದು ಅಜೆಂಡಾ ಇದೆ. ಏನ್ ಅಜೆಂಡಾ ಅಂತಂದ್ರೆ, ದೇಶದಲ್ಲಿ ಯಾರು ತ್ಯಾಗ ಮಾಡಿದವರು ಬೇಡ. ಆ ಗಾಂಧಿ ಮಂದಿರದ ಬಗ್ಗೆ ಮಾತಾಡ್ತಾರ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರ ಅಂದ್ರೆ ನಿಮ್ಮನ್ನ ಎದುರು ಏನ್ ತೊಗೊಂಡು ಹೊಡಿಬೇಕಲ್ಲ ತಿಳಿಯೋದು. ಮನಮಾನ ಶಿಕಾರದೊಳಗೆ ಮಂದಿ ಬುದ್ಧಿ ಕಲಿಸ್ಯಾರ. ನಾವು ಸೋಲಿನ ಸರ್ದಾರನ್ನ ಬೊಮ್ಮಾಯಿಗೆ ಬುದ್ಧಿ ಕಲಿಸಿ ಯಾವ ರೀತಿ ನಿಮ್ಗೆ 3 ಕ್ಷೇತ್ರದ ಕಾಂಗ್ರೆಸ್ ಆಶೆ ಬಂತು, ಇನ್ನು ದೇಶದಲ್ಲೂ ಕೂಡ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೈತಿ. ನಿಮ್ಮನ್ನು ಮನೆಗೆ ಕಳಿಸುವಂತ ಕಾಲ ಬಹಳ ದೂರಿಲ್ಲ. ಅಂಬೇಡ್ಕರ್ ಬಗ್ಗೆ ನೀವು ಮಾತಾಡಕ್ಕೆ ನೈತಿಕತೆ ಹಾಕೈತಿ. ಈ ದೇಶದಲ್ಲಿ ಇವತ್ತ ಎಲ್ಲ ಜಾತಿ ಜನಾಂಗದವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು, ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ನಡೆಸಿದ್ರಿಂದ ಸಂಚಾರ ದಟ್ಟಣೆ ಉಂಟಾಯಿತು. ವಾಹನ ಸವಾರರು ಸಂಚಾರ ಸುಗಮಗೊಳಿಸಲು ಪೊಲೀಸರು ಬಿಗಿ ಭದ್ರತೆ ನಡೆಸಲಾಯಿತು. ವರದಿ ಪರಮೇಶ್ SL ಅಮಾಣಿ, ಗದಗ್. ಅಂಬೇಡ್ಕರ್ ಅವರು ಬರೆದಿಟ್ಟಂತ ಆ ಶಿಲ್ಪದಿಂದ ಜಗ ಅದು. ಇವತ್ತು ಅಂಬೇಡ್ಕರ್ ಅವರಿಗೆ ಗೌರವ ಕೊಡಬೇಕಂದ್ರೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನೋದ್ರ ಮುಖಾಂತರ ಒತ್ತಾಯಿಸುತ್ತಾ, ಮತ್ತೆ ಇನ್ನೊಂದು ವಿಚಾರ, ನಿನ್ನೆ ನಡೆದಂತ ವಿಧಾನ ಪರಿಷತ್ತಿನಲ್ಲಿ ಈ ದೇಶದ, ಈ ರಾಜ್ಯದ ಒಬ್ಬ ಗುಂಡಾ ವರ್ತನೆಯ ಒಬ್ಬ ಸದಸ್ಯ ಸಿಟಿ ರವಿ, ಅವ್ರ ತನ್ನ ಇತಿಹಾಸ ತನಗೆ ಗೊತ್ತಿಲ್ಲ. ನಾ ಎಲ್ಲಿಂದ ಬಂದೆ, ಏನ್ ಬಂದೆ ಅಂತ ಅನ್ಕೊಳ್ತು ಹೊರಗೆ ಹೇಳಕ್ಕಂತ ಸಮಯ ಇಲ್ಲ. ಯಾಕಂದ್ರೆ ಬಹಳ 35 ವರ್ಷದಿಂದ ನನಗೆ ಇಲ್ಲಿಂದ ನನ್ನ ಪರಿಚಯವ, ನನ್ನ ಸ್ನೇಹಿತನು ಹೌದು. ಅವ ಇವತ್ತ ಈ ಚೆನ್ನಮ್ಮನ ನಾಡಿನಲ್ಲಿ, ಅದು ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನ ನಾಡಿನಲ್ಲಿ ಇವತ್ತೊಬ್ಬ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ಮಾತಾಡೋದಷ್ಟಲ್ಲ, ನಿಂದನೆ ಮಾಡೋದಂದ್ರ ಇವತ್ತ ಇದನ್ನ ಬಿಜೆಪಿ ಅವರು ಅವನ್ನ ಬೆಂಬಲಿಸ್ತಾ ಇದ್ದಾರೆ. ಇವತ್ತು ನೀವು ಹಿಂದುತ್ವ ಅಂತ ಹೋಗ್ತಿರಲ್ಲ, ಹಿಂದುತ್ವದಲ್ಲಿ ಮಹಿಳೆಯರಿಗೆ ಗೌರವ ಇಲ್ಲ, ಹಿಂದುತ್ವದ ಮಹಿಳೆಗೆ ಏನು ಮಹತ್ವನೇ ಇಲ್ಲ. ಇವತ್ತು ಮೊನ್ನೆ ಒಬ್ಬಕ್ಕೆ ಯಾರೋ ಮಾಜಿ ವಿಧಾನ ಪರಿಷತ್ ಸದಸ್ಯೆ ಯಾರು